ಅಂತೆಯೇ ಸೋಮಾಯ ವಿಭರಿಸಿ ಚುಕ್ಕಲಂ ಖಲು ವರ್ಣಮಾತ್ಮನ. ಜಗತ್ತಿಗೆ ಸತ್ವವನ್ನು ಬೆಳೆಸುವುದಕ್ಕೋಸ್ಕರ ಭಗವಂತನು ಹೈಬ್ರಿಡ್ವರೆಗೂ ಬೆಳೆಸಿ ಶುಕ್ರವನ್ನು ಅದನ್ನು ಬೆಳೆಸಿಕೊಂಡು ಭಗವಂತ ಪರಮಾತ್ಮನು ಸತ್ವವನ್ನು ಅಭಿವೃದ್ಧಿಗೊಳಿಸೋದಕ್ಕೋಸ್ಕರ ಹೈಕಿನವರುಗಳು ಬೆಳೆಸಿ ಶುಕ್ರವೃದ್ಧಿಯಾಗಿರ್ತಾರೆ. ರಜವಸ್ತನ್ನು ಅಭಿವೃದ್ಧಿಗೊಳಿಸಿಕೊಂಡು ಜಗತ್ತನ್ನು ಸೃಷ್ಟಿ ಮಾಡ್ತಾನೆ. ಅದು ಅತಿ ಒಂದು ಪರಿಸರವನ್ನು ಹೈಗ್ರೀವ ರೂಪ ಶುಕ್ರವರ್ಗ, ರಾಮಯಜ್ಞ ಪರಶುರಾಮ ರೂಪ ಅದು ಸತ್ವವರ್ಗ. ಇನ್ನು ಕೃಷ್ಣವಾಗಿ ತಮಸ್ಸನ್ನು ಪರಿಸರ ಮಾಡ್ತಾರೆ. ಈ ಸತ್ವ, ಈ ಜಡ, ಈ ತಮಸ್ಸು, ಈ ಸಪ್ತಗುಣ ಇದು ಜಗತ್ತಿನ ರಕ್ಷಣೆಗೋಸ್ಕರ ಭಗವಂತನು ಹೈಗ್ರೀವರನ್ನು ಧರಿಸಿ ರಕ್ಷಣೆ ಮಾಡ್ತಾನೆ. ಈ ರಕ್ಷಣೆ ಅಂದರೆ ಈ ಮೂರು ಸಪ್ತರಜಸ್ತಮಗಳನ್ನು ಇಟ್ಟುಕೊಂಡು ಭಗವಂತನು ಬ್ರಹ್ಮ ವಿಷ್ಣು ಮಹೇಶ್ವರ ರೂಪದಲ್ಲಿ ಬ್ರಹ್ಮರೂಪದಿಂದ ಸೃಷ್ಟಿ, ವಿಷ್ಣು ರೂಪದಿಂದ ರಕ್ಷಣೆ, ರುದ್ರ ರೂಪದಿಂದ ಪರಮಾತ್ಮ ಸಂಹಾರ. ಇದೊಂದು ಬೇರೆ ಸೃಷ್ಟಿ. ಇದು ಆ ಸೃಷ್ಟಿಯಲ್ಲ. ಜಗತ್ತಿನ ಸೃಷ್ಟಿ, ರಕ್ಷಣೆ, ಸಂಹಾರ ಅದಲ್ಲ. ಇದು ಸಜ್ಜನರಿಗೆ ಒಂದು ಸತ್ವ, ರಜೋಗುಣ, ತಮೋಗುಣ ಎಲ್ಲ ಸತ್ವಗಳಿವೆ. ಸತ್ವಗಳಲ್ಲಿ ಪ್ರಭೇದಗಳು. ಆ ಸತ್ವಗುಣದಿಂದ ಅವರು ಮಾಡುವಂತಹ ರಕ್ಷಣೆ ಅಂದರೆ ಜ್ಞಾನದಾನ. ಜ್ಞಾನದಾನೇನ ರಕ್ಷ. ನಾವು ಸಜ್ಜನರು ಅವರಿಗೆ ಜ್ಞಾನ ಕೊಡುವುದು. ಅವರಿಗೆ ರಾಗ ಯಾವ ರಾಗ ಅದನ್ನು ಬಿಟ್ಟು ಹೇಳ್ತಾರೆ. ಜ್ಞಾನಿಗಳಲ್ಲಿ ರಾಗ, ಅವರಲ್ಲಿ ಹೋಗಿ ಅವರಲ್ಲಿ ಭಕ್ತಿ ಮಾಡಿ ಅದರಿಂದ ಅವರಿಗೆ ಜ್ಞಾನ ಪಡೆಯಬೇಕು. ಆ ಜ್ಞಾನವನ್ನು ಕೊಡುವುದೇ ರಕ್ಷಣೆ, ಅದನ್ನು ಮೋಕ್ಷ ಕೊಡುವುದು. ಅದಕ್ಕೆ ಬೇಕಾದ ರಾಗ, ಆಚಾರ್ಯರಲ್ಲಿ ಗುರುಗಳಲ್ಲಿ ರಾಗ ಭಕ್ತಿ, ಅದು ರಜೋಗುಣ ಸೃಷ್ಟಿ. ತಮೋಗುಣ ಅಂದರೆ ಅವರ ಅಜ್ಞಾನವನ್ನು ನಿವಾರಣೆ ಮಾಡಿ. ಹೀಗೆ ಈ ಸತ್ವ, ರಜೋಗುಣ, ತಮೋಗುಣ ಎಂಬುದು ಸತ್ವಗುಣದಲ್ಲಿ ಪ್ರಭೇದ. ಇದನ್ನು ಭಗವಂತ ಶುಕ್ರರೂಪ ಅವನ ಸ್ವರೂಪ, ರಜೋಗುಣ ಅವನ ಸ್ವರೂಪಕ್ಕೆ ಸೇರಿದೆ. ವಾಕ್ಯಮಾನ ಗುಣ ಭಗವಂತನು ಕೃಷ್ಣರೂಪಿಯಾಗಿ ಎಲ್ಲ ಸಂಜೆಗಳ ತಪಸ್ಸನ್ನೆಲ್ಲ ಪರಿಹಾರ ಮಾಡ್ತಾನೆ. ರೈತರಿಗೆ ತಮೋವೃದ್ಧಿ ಅವರಿಂದ ಹಾಗೆ. ಸಜ್ಜನಿಗೆ ಈ ತಪಸ್ಸು ಸತ್ವದ ಒಂದು ಪ್ರಭೇದ. ಇದರಿಂದ ಅವರಿಗೆ ಅಜ್ಞಾನ ನಿವೃತ್ತಿಯಾಗಿದೆ. ರಜೋಗುಣದಿಂದ ಅವರಿಗೆ ರಾಗ, ಜ್ಞಾನಿಗಳಲ್ಲಿ ವಿಶೇಷ ಭಕ್ತಿ. ಸತ್ವಗುಣದಿಂದ ಜ್ಞಾನ, ಅವರ ಭಗವಂತನ ಜ್ಞಾನ. ಹೀಗೆ ಸಜ್ಜನರ ಸೃಷ್ಟಿ, ಸಜ್ಜನರ ರಕ್ಷಣೆ, ಸಂಹಾರ. ನಿಮಗೆ ಸಂಹಾರ ಅಂದರೆ ಅವರನ್ನು ಕೊನೆಗೆ ಅಜ್ಞಾನ ನಾಶ ಮಾಡಿ ಅವರಿಗೆ ಗುರುಗಳಲ್ಲಿ ಭಕ್ತಿ ಕೊಟ್ಟು ಜ್ಞಾನ ಕೊಡಿಸಿ ಅವರ ಅಜ್ಞಾನವನ್ನು ನಿವಾರಣೆ ಮಾಡುವ ಕಾರ್ಯ ರಜೋಗುಣ, ಸತ್ವಗುಣ, ತಮೋಗುಣದಿಂದ ಸೃಷ್ಟಿ, ರಕ್ಷಣೆ, ಸಂಹಾರ. ಅಂದರೆ ಸೃಷ್ಟಿ ಎಂದರೆ ರಾಗವನ್ನು ಕೊಡುವುದು, ದೊಡ್ಡವರಲ್ಲಿ ಭಕ್ತಿಯನ್ನು ಕೊಡುವುದು. ಸ್ಥಿತಿ ಎಂದರೆ ಅವರಿಗೆ ಮೋಕ್ಷಕ್ಕೆ ಬೇಕಾದ ಜ್ಞಾನವನ್ನು ಕೊಡುವುದು, ಅವರು ಬದುಕಿನಲ್ಲಿ ಕೊಡುವುದು. ಆಮೇಲೆ ಅಜ್ಞಾನ ನಾಶ ಮಾಡುವುದು, ಇದು ತಮೋಗುಣ. ಈಗ ಭಗವಂತ ಮೂರು ರೂಪ, ಹೈಗ್ರೀವ ರೂಪ, ಪರಶುರಾಮ ರೂಪ ಮತ್ತು ಕೃಷ್ಣ ರೂಪ. ಹೈಗ್ರೀವ ರೂಪದಿಂದ ಜ್ಞಾನ ಕೊಡುವುದು, ಪರಶುರಾಮ ರೂಪ ರಕ್ತ ರೂಪ, ಅದರಿಂದ ರಾಗ,
ಜ್ಞಾನಿಗಳಲ್ಲಿ ಭಕ್ತಿ. ತಮೋಗುಣ ಕೃಷ್ಣ ತಮೋಗುಣದ ಮುಖಾಂತರ ಅಜ್ಞಾನವನ್ನು ನಾಶ ಮಾಡಿ. ಈಗ ಭಗವಂತನು 3 ರೂಪಗಳಿಂದ ಹೊಸ ರೀತಿಯ ಸೃಷ್ಟಿ ಸ್ಥಿತಿ ಸಂವಾದ, ರಸಿಕವಾದ ಸೃಷ್ಟಿ ಸ್ಥಿತಿ ಸಂವಾದಗಳಿವೆ. ಇದು ಮುಖ್ಯಯೋಗಿಗಳ ಭಜನೆಗೆ ಭಕ್ತರಿಗೆ ಭಗವಂತನು ಈ ಥರದ ಸೃಷ್ಟಿ ಸ್ಥಿತಿ ಸಂವಾದ ಇದನ್ನು ಭಗವಂತ ಕೊಡ್ತಾನೆ. ವ್ಯಾಖ್ಯಾನವನ್ನು ಸತ್ವಂ ತ್ರಿಲೋಕಸ್ಥಿತಿ ಸಮಾಯಾತನೇಚ್ಛೆಯಿಂದ ವಿಭಜಿಸಿ ಶುಕ್ರಂ ಖರ್ವರ್ಗ, ಶುಕ್ರರು ಉಳ್ಳ ಐದು ರೂಪಗಳು ಬೇರೆ. ಖರ್ಗಾಯ ಅದು ಸೃಷ್ಟಿಗೋಸ್ಕರ, ರಕ್ತಂ ರಜಸೋಂ ರೂಪದ ಮುಖಾಂತರ ರಕ್ತರೂಪ ಅದು ಪರಶುರಾಮ ರೂಪ. ಕೃಷ್ಣಂಗೆ ವರ್ಣ ತಮಸ ಸಮಾರಕ್ಕೆ ಕೃಷ್ಣರೂಪ. ಇದು ಈ ಸೃಷ್ಟಿ ಸಂವಾದ ರೂಪ ಬ್ರಹ್ಮ ವಿಷ್ಣು ಮಹೇಶ್ವರ. ಇದು ಹೊಸದು ಹೈಗಿರುವ ಪರಶುರಾಮ ಮತ್ತು ಕೃಷ್ಣ. ಜಗತಾಂ ಮಧ್ಯೆ ಇರಾ ರಕ್ಷತಿ ಕೃಷ್ಣ. ರಕ್ಷಣೆ ಮಾಡಲಿಕ್ಕೆ ಹೈಗಿರಿವಾದ ರೂಪೇಣ ಶುಕ್ರವರ್ತ, ಹೈಗಿರಿ ರೀತಿ ಶುಕ್ರವರ್ತಾಗಿರ್ತಾನೆ. ಹೊರದಯ ಮುಖ್ಯ ರಜೋಗೇನ ಜಗತ್ಪಾದೇ ರಜೋಗುಣದಿಂದ ಜಗತ್ಕೃಷ್ಣ ಅದು ರಕ್ತರೂಪ, ಅದು ಜಾವದಗ್ಗಿಯಾಗಿ ಪರಶುರಾಮ ರೂಪ. ಏನ ವಿನಾಶ ಸಂವಾದ ಕಾರಣವಾದ ರೂಪ ತಮೋಗುಣ, ತಮೋಗುಣದಿಂದ ಆಗುವುದು. ತತ್ಕೃಷ್ಣ ಯಾದವ ಕೃಷ್ಣ. ಸರ್ವತ್ರ ಸರ್ವಕೃತಿ ಪರಮಾತ್ಮ ಎಲ್ಲ ರೂಪಗಳಿಗೂ ಎಲ್ಲರೂ ಮಾಡೋ ಶಕ್ತಿ ಉಂಟು. ಅದೊಂದು ವಿಶೇಷ ಮಾಡುವುದು. ಈ ರೂಪದಿಂದ ಕೃಷ್ಣ ಮಾಡ್ತೀನಿ, ಈ ರೂಪದಿಂದ ರಕ್ಷಣೆ ಮಾಡ್ತೀನಿ, ಈ ರೂಪ ಸಮಾನ ಮಾಡ್ತೀನಿ. ಭಗವಂತ ರೂಪಗಳ ಭೇದ ಇದ್ದರೂ ವಿಶೇಷ ಅನ್ನೋದು ಭೇದ ಭೇದದ ಕಾರ್ಯಗಳು 10 ಪ್ರತಿಯೊಬ್ಬರ ಆಯುಧದಲ್ಲಿ ಅದು 10 ಇದು ವಿಶೇಷ. ಭಗವಂತನು ರೂಪಗಳಿಗೆ ಭೇದಗಳಿದ್ದರೂ ಭೇದ ವ್ಯವಹಾರಕ್ಕೆ ಕಾರಣವಾದ ವಿಶೇಷವಾದ ಒಂದು ಶಕ್ತಿ. ಒಬ್ಬನೇ ಆಗಿದ್ದರೂ ಭಿನ್ನ ಭಿನ್ನ ರೂಪ, ಬೇರೆ ಬೇರೆ ರೂಪಗಳು ಎಂದು ಕಾಣಿಸ್ತಾನೆ. ರಾಮ ಕೃಷ್ಣ ಬೇರೆ ಕಾಣಿಸ್ತಾನೆ, ಒಬ್ಬನೇ. ಇದೆಲ್ಲ ಒಂದು ವಿಶೇಷ ಶಕ್ತಿಯಿಂದ ಭಗವಂತ ಒಬ್ಬನೇ 3 ರೂಪ ಗಳಿಸಿ 3 ಕಾರ್ಯಗಳನ್ನು ಮಾಡ್ತಾನೆ. ರಕ್ಷಣೆ ಅಂದರೇನು? ಜ್ಞಾನ ಕೊಡೋದೇ ರಕ್ಷಣೆ. ರಾಗ ಮಹತ್ವ ಸೃಷ್ಟಿ ಅಂದರೇನು? ರಾಗದಾನ, ರಾಗವನ್ನು ರಾಗ ಅನುರಾಗ ಹೀಗೆ ದುಷ್ಟರಿಗೆ ಸಮಸ್ಯೆ ಅಭಿವೃದ್ಧಿ, ಅವರಿಗೆ ವಿನಾಶ ಅಂದರೆ ವಿಡಗಮಸ್ಥ. ದುಷ್ಟರ ವಿನಾಶ ಅಂದರೆ ಅನ್ಯ ಸಮಸ್ಯೆ ಅವರಿಗೆ ಸದಾ ವಿವರ್ಧನ, ಸಜ್ಜನರಿಗೆ ಅಭಿವೃದ್ಧಿಯಾಗಿದೆ, ಅಜ್ಞಾನ ನಾಶ ಆಗಿದೆ. ಇದಕ್ಕೋಸ್ಕರ ಕೃಷ್ಣಮೂರ್ತಿಯಾಗಿ ಭಗವಂತನಿದ್ದಾರೆ. ಜ್ಞಾನಾದಿ ಉತ್ಪತ್ತಿಗಾಗಿ ರೂಪಂ ರಕ್ತಂ ವಿಭೋಸ್ತುತಿ. ಈ ರಕ್ತರೂಪ ಅದು ರಾಗವನ್ನು ಉಂಟು ಮಾಡಿ ಅದರ ಮೂಲಕ ಜ್ಞಾನವನ್ನು ಸ್ವೀಕಾರ. ಭಗವಂತನ ಕೃಷ್ಣ ರೂಪ ದುಷ್ಟರಿಗೆ ಸಮಸ್ಯೆ ಅಭಿವೃದ್ಧಿ, ಸಜ್ಜನಿಗೆ ತಮ್ಮ ನಾಶ, ಅಜ್ಞಾನ ನಾಶ. ತಮ್ಮ ವಿನಾಶದ ಬಗ್ಗೆ ಕೃಷ್ಣ ವಿಷ್ಣುವರಿಗೆ ಆ ರಜೋಗುಣವಿಲ್ಲ, ಅದು ಶುದ್ಧ ತತ್ವ. ರಜೋ ಮತ್ತು ರಜೋಗುಣ ಅದು ಸತ್ವದೇ ಮುಖ್ಯ. ಅದು ಆಚಾರ್ಯಾದೀಶು ರಾಗಾರ್ಥಿ, ಆಚಾರ್ಯ ಗುರುಗಳು ಅವರಲ್ಲಿ ರಾಗ. ರಾಗ ಅಂದರೆ ಕೆಟ್ಟ ವಿಷಯಗಳಲ್ಲಿ ರಾಗಲ್ಲ, ಆ ರಾಗ. ಇದು ರಜೋಗುಣ ಶುದ್ಧ ಸತ್ವಾತ್ಮಕವಾಗಿ, ಸತ್ವದ್ದೇ ಒಂದು ಪ್ರಭೇದ. ಶುದ್ಧ ಸತ್ವಗಳೇವ ಅದು ಸತ್ವಗುಣವನ್ನೇ ರಾಗಜನಕವಾದ ಪ್ರಯುಕ್ತವನ್ನು ರಜೋಗುಣ ಅಂತ ಕರೆಯುವುದು. ಯಾಕೆಂದರೆ ರಜೋಗುಣದಿಂದ ರಾಗಗುಣ, ವಿಷಯದಾಕ್ಷರ ರಾಗ, ಕಿರಿ ರಾಮೋಹ, ಉತ್ತರ ರಾಮೋಹ, ಇದೆಲ್ಲ ರಜೋಗುಣದ ಕಾರಣ. ಈ ರೀತಿ ಸತ್ವಗುಣದಿಂದ ಜ್ಞಾನಿಗಳಲ್ಲಿ ರಾಗ ಉಂಟು. ಜ್ಞಾನ ಪಡೆಯಬೇಕು ಅಪೇಕ್ಷೆ ಉಂಟು. ಈ ರಾಗ ಉಂಟಾಗುವ ಪ್ರಯುಕ್ತ ಇದು ರಜೋಗುಣ ಆಗದೇ ಇದ್ದರೂ ರಜೋಗುಣಕ್ಕೆ ಸದಸ್ಯ. ರಜೋಗುಣದ ಕಾರ್ಯ ಯಾವುದು? ರಾಗ ಉಂಟುಮಾಡುವುದು. ರಜೋಗುಣ ಕೆಟ್ಟ ವಿಷಯದಲ್ಲಿ ರಾಗ ಉಂಟುಮಾಡುತ್ತದೆ. ಇದು ಗುರುಗಳಲ್ಲಿ ಜ್ಞಾನದಲ್ಲಿ ರಾಗ ಉಂಟಾಗುವ ಪ್ರಯುಕ್ತವನ್ನು ರಜೋಗುಣ ಅಂತ ಕರೀತೇವೆ. ಸತ್ವಗುಣ. ಹಾಗೆ ತಮೋಗುಣ ಸಜ್ಜನಿಗೆ ನಾಶ ಇಲ್ಲ, ಅವರ ತಮಸ್ಸಿಗೆ ಮಾತ್ರ ನಾಶ. ದುಷ್ಟರಿಗೆ ನಾಶ. ಸಜ್ಜನಿಗೆ ನಾಶ ಅಂದರೆ ಅವರಿಗೆ ನಾಶ ಅಲ್ಲ, ಅವರ ಅಜ್ಞಾನಕ್ಕೆ ನಾಶ. ಅದು ಸತ್ವಗುಣವೇ ನಾಶವನ್ನು ಉಂಟು ಮಾಡುವ ಪ್ರಯುಕ್ತ ತಮೋಗುಣದಿಂದ ನಾಶ ಆಗ್ತದೆ.
ಈ ಸತ್ವಗಳಿಂದ ಸಮಸ್ಯೆಯ ನಾಶ ಆಗ್ತದೆ, ಕಡಿಮೆ ದುಷ್ಟನಿಗೆ ನಾಶ ಆಗ್ತದೆ. ಆದ್ದರಿಂದ ಸತ್ಯ ಸತ್ಯವನ್ನೇ ಅದು ಸಮವನ್ನು ಹಾಕಬೇಕಾಗಿದೆ. ಇದು ಕೃಷ್ಣ ರೂಪ. ಸಮಃ ಶುದ್ಧ ಸತ್ವ. ಹೀಗೆ ಸಂಸಾರದಲ್ಲಿ ಕೂಡ ನಮಗೆ ಏನು ಆಗಬರ್ತದೆ, ಅದು ಸಮೂಹಗಳಿಂದ ಬಂದಾಗ ಸಂಸಾರದಲ್ಲಿ ಗುರುಗಳಲ್ಲಿ ಭಕ್ತಿ ಮತ್ತು ಭಗವಂತನ ಜ್ಞಾನೋತ್ಪತ್ತಿ ಇದೆಲ್ಲ ಈ ತತ್ವಗಳಲ್ಲಿ ನೆಲೆಗೊಂಡಿದ್ದಾಗ ಅವರ ಸ್ವರೂಪ ಬರೋದ್ರಿಂದಾಗಿ ಅವರಿಗೆ ಜ್ಞಾನದಿಂದ ಆರಾಗ ಗುರುಗಳಲ್ಲಿ ಭಕ್ತಿ ಜ್ಞಾನ ಪ್ರಾಪ್ತಿ ಅಜ್ಞಾನ ರೀತಿಯೆಲ್ಲ ಸಂಸಾರದಲ್ಲಿಯೂ ಕೂಡ ಈ ತತ್ವದ ಸ್ತಂಭಗಳಾದ ಸ್ವರೂಪವಾದ ತತ್ವದ ಸ್ತಂಭಗಳಿಲ್ಲ. ಹೀಗಿರುವಾಗ ಶುದ್ಧಜ್ಞಾನ ಮುಕ್ತರಿಗಂತೂ ಅದೇ ಸಾಧ್ಯವಿಲ್ಲ. ಎಲ್ಲ ಸ್ವರೂಪವಾದ ಕೆಲವುಗಳಿಂದಲೇ ಎಲ್ಲ ಸರ್ವತ್ರ ಸರ್ವಕೃತ್ಯ ಎಲ್ಲ ಕಡೆ ಎಲ್ಲವನ್ನು ಮಾಡಲಿಕ್ಕೂ ಸಾಧ್ಯ ಉಂಟು. ಆದರೂ ಜ್ಞಾನವನ್ನು ಹಯಗಿರಿಯವರ ಬಳಿಯಿಂದ ಮತ್ತು ನಾಗವನ್ನು ಪರಶುರಾಮನಿಂದ ಅಜ್ಞಾನ ನಿವೃತ್ತಿಯನ್ನು ಕೃಷ್ಣನಿಂದ ಎಲ್ಲರ ಬಳಿಯಿಂದ ಎಲ್ಲೋ ಮಾಡಲಿಕ್ಕೆ ಸಾಧ್ಯ ಉಂಟು. ಅದನ್ನು ಬೇರೆ ಬೇರೆ ರೂಪಗಳಿಂದ ಬೇರೆ ಬೇರೆ ಕಾರ್ಯವನ್ನು ಮಾಡ್ತಾನೆ. ಏಕರೂಪೋಪಿ ಭಗವಾನ್ ಒಂದೇ ರೂಪ ಬಹುರೂಪ ಅನೇಕ ರೂಪ ಅಂತ ತನ್ನ ವಿಶೇಷ ಶಕ್ತಿಯಿಂದ ಒಬ್ಬನೇ ಅನೇಕನಾಗಿ ತೋರ್ತಾ ಇದ್ದಾನೆ. ಅತ್ಯಂತ ಈಶ್ವರಿ ರೂಪತ್ವ ಅತ್ಯಂತ ಶಕ್ತಿ ಒಂದು ಪುರಾಣ ಸ್ವರೂಪಿ ಸ್ವೇಚ್ಛೈವ ಪುರಾಣ ವಿಷ್ಣು ನಾಮರೂಪ ಕರೋತಿಯ ಶಿವನಾಮಾಶ್ರಯತ್ವಾತ್ತು ಭಗವತ್ ಗುಣಬ್ರಹ್ಮಿತಃ. ಅವನು ಹಿಂದೆ ಅಗುಣ ಅಂತ ಹೇಳ್ತಿದ್ದಾರೆ. ಗುಣಕ್ಕೆ ಆಶ್ರಯ ಅಂತ ಇದೆ. ಗುಣಾಶ್ರಯ ಅಗುಣ ಅದಕ್ಕೆ ಅರ್ಥ ಹೇಳ್ತಾರೆ. ಶೈವ ಗುಣಾನ ವಿಷ್ಣು ತತ್ವಸ್ಯ ಜನ್ಮ ಇನ್ನೊಂದನೇ ಶ್ಲೋಕ. ಇನ್ನೊಂದು ಶ್ಲೋಕ. ತತ್ವಸ್ಯ ಜನ್ಮಸ್ಥಿತಿ ಸಮಯವಾಯು ವದಂತಿ ಅನೀಹಾತ್ ಅಗುಣಾತ್ ಅವಿಕ್ರಿಯಾತ್ ಐಶ್ವರ್ಯ ಗುಣವನ್ನು ವಿದ್ಯತೆ ಸದಾಶ್ರಯತ್ವಾತ್ ಉಪಚರಿಸೇ ಗುಣಿ. ಇಲ್ಲಿ ಅಗುಣ ಅಂದರೆ ಗುಣನಾಮ ಆಶ್ರಯತ್ವಾತ್ತು ಭಗವತ್ ಗುಣಬ್ರಹ್ಮಿತಃ ತತ್ವಾಯತ್ವಂ ರಜಸ ಉಪಬ್ರಹ್ಮಿತಂ. ಭಗವಂತನ ರೂಪ ರಜೋಗುಣದಿಂದ ಉಪಬ್ರಹ್ಮಿತ. ಅವನು ಗುಣವೇ ಆಶ್ರಯ. ಆದ್ದರಿಂದ ಎಲ್ಲ ಗುಣಗಳಿದ್ದ ಬಳಿಕ ಗುಣಬ್ರಹ್ಮಿತ ಹೊರಟು ಈ ರಜೋಗುಣಕ್ಕೆ ಹೋಗ್ತಾರೆ. ಸರ್ಗಾಯ ರಕ್ತಂ ರಜಸ ಉಪಬ್ರಹ್ಮಿತಂ ಕೃಷ್ಣಂದವರ್ಣಂ ತಮಸ ಜನಾಗ್ತದೆ. ಇಲ್ಲಿ ರಜೋಗುಣ ಅಂದರೆ ಈ ರಜೋಗುಣ ಇಟ್ಕೋಬಾರ್ದು, ಅವನ ಸ್ವರೂಪ ಆ ರಜಸೋಪಿ ಬರಬೇಕು ಅಂತೇಳಿ ಪರಮಾತ್ಮನು ಗುಣಾಶ್ರಯ ಗುಣಾನಾಮ ಆಶ್ರಯತ್ವಾತ್ತು ವ್ಯವಸ್ಥೆ ಗುಣಪರ್ಣಿತ. ರಜಸ ಉಪಪರ್ಣಿತ ಅಂದರೆ ಗುಣಪೂರ್ಣ ಅಂತ. ರಜೋ ಅಂದರೆ ಈ ರಜಸ್ತಾನೆ ಅವನ ಸ್ವರೂಪಭೂತವಾದ ಸದ್ಗುಣಗಳಿಂದ ಪೂರ್ಣ. ಅದರ ಗುಣಕ್ಕೆ ತಮಸ್ಸೋಪಪರ್ಣಿತಂ ರಜಸೋಪಪರ್ಣಿತಂ ಎಂಬುದರಿಂದ
ಅವನು ತನ್ನ ಇಚ್ಛೆಯಿಂದ ಸತ್ವರಜಸ್ತಮೋ ಗುಣಗಳನ್ನು ಸೃಷ್ಟಿ ಮಾಡ್ತಾನೆ. ಗುಣ ಆಶ್ಚರ್ಯ ಅಂದೇನು? ಗುಣದಿಂದ ಬೆಳೆದಾಗಿ ಬರ್ತಾರೆ. ಸತ್ವರಜಸ್ತಮೋ ಗುಣಗಳು ಅವನನ್ನು ಆಶ್ರಯಿಸಿಕೊಳ್ಳುವುದು. ಪ್ರಕೃತಿಯ ಸತ್ವರಜಸ್ತಮೋ ಗುಣಗಳು ಅವನು ರಜಸ ಉಪಬಂಧಿತ ಸಮಸ್ಯೆಯಿಂದ ತುಂಬಿದ, ರಜೋಗುಣದಿಂದ ತುಂಬಿದ, ರಜೋಗುಣ ಸಮಗುಣ ಪರಮಾತ್ಮನಿಗೆ ಉಂಟು. ಅದಕ್ಕೆ ಅರ್ಥ ಅವನು ರಜೋಗುಣಗಳನ್ನು ಸತ್ವರಜಸ್ತಮೋ ಗುಣ ಪ್ರಕೃತಿಯ ವಿಚಾರ ಅದನ್ನು ಸೃಷ್ಟಿ ಮಾಡ್ತಾರೆ. ಅದಕ್ಕೆ ಆಶ್ಚರ್ಯವಾಗಿದ್ದಾನೆ. ರಜಸ ಉಪಬಂಧಿತಾದರೆ ರಜೋಗುಣಕ್ಕೆ ಅವನ ಆಶ್ಚರ್ಯ. ಎಲ್ಲ ಪ್ರಕೃತಿಯ ಗುಣಗಳು ಅವನನ್ನು ಆಶ್ರಯಿಸಿಕೊಂಡು ವಿವೇಕಾರ್ಥ ಹೊರತು ಅವನು ರಜೋಗುಣದಿಂದ ಸೃಷ್ಟಿಯನ್ನು ಪಡೆಯುತ್ತಾನೆ. ದೇವರಿಗೆ ಪರಿಪೂರ್ಣ ರಜೋಗುಣ ತಮೋಗುಣಿಯಿಂದ ಪುಷ್ಟಿ ಪಡೆಯಬೇಕಾದ ಅಗತ್ಯವಿಲ್ಲ. ಅದು ಸ್ವಲ್ಪ ಭ್ರಾಂತಿ ಬರ್ತದೆ. ಅದಕ್ಕೆ ಅರ್ಥಾಗಿ ಸರ್ಗಾಯ ರಕ್ತಂ ರಜಸೋಮು ಬರ್ಮಿತು ಕೃಷ್ಣಂಜವನ್ನು ತಮಸ ಜನಾತ್ಮೆ. ಇಲ್ಲಿ ಸತ್ವ ರಜೋಗುಣ ತಮೋಗುಣ ಇದೆಲ್ಲ ಸತ್ವಗುಣವೇ. ಈ ಸತ್ವಗುಣದಿಂದ ಅವನು ಅಲ್ಲ ಎಲ್ಲ ಶುದ್ಧ ಸತ್ವಾತ್ಮನ. ಇದೆಲ್ಲ ಸತ್ವಗುಣ ರಜೋಗುಣ ತಮೋಗುಣ ಇದನ್ನು ಶುದ್ಧ ಸತ್ವಾತ್ಮಕ. ಅದನ್ನು ರಜೋಗುಣ ತಮೋಗುಣ ಅಂತ ಕರೀತಾರೆ. ಈ ಶುದ್ಧ ಸತ್ವಾತ್ಮಕವಾದ ಸತ್ವರಜಸ್ತಮ ಗುಣಗಳು ಪರಮಾತ್ಮನ ಸೃಷ್ಟಿ ಮಾಡುವುದು. ಅವನಿಗೆ ಅದಕ್ಕಾಗಿಲ್ಲ. ಇಲ್ಲಿ ರಜಸ್ವರೂಪಿದ್ದಾದರೆ ರಜೋಗುಣ ಅಂದರೆ ಸತ್ವಗುಣವನ್ನು ಇಟ್ಟುಕೊಂಡಿದೆ. ಸತ್ವಗುಣದಿಂದ ಅವನಿಗೆ ಉಪವಿಂಬನೆ ಇಲ್ಲ. ಅದರಿಂದ ಉಪವಿಂಬನಾದ ಅಭಿವೃದ್ಧಿ. ನಾವು ಆಹಾರಗಳಿಂದ ಅಭಿವೃದ್ಧಿ ಪಡೆಯುತ್ತೇವೆ. ಪರಮಾತ್ಮ ರಜೋಗುಣದಿಂದ ತಮೋಗುಣದಿಂದ ಉಪಬಂಧಿತ ಅಭಿವೃದ್ಧಿಯನ್ನು ಪಡೆದ ಬೆಳೆದಾಗ ಅರ್ಥ ಆಗ್ತದೆ. ಪರಮಾತ್ಮ ಅದರಿಂದ ಬೆಳೆದ ಅದಕ್ಕೋಸ್ಕರ ಉಪಬಂಧಿತ ಆಶ್ರಯ. ಸತ್ವಗುಣಕ್ಕೆ ರಜೋಗುಣಕ್ಕೆ ತಮೋಗುಣಕ್ಕೆ ಆಶ್ರಯ. ಈ ಸತ್ವಗುಣ ತಮೋಗುಣ ರಜೋಗುಣಗಳು ಜೀವನಿಗೆ ಜ್ಞಾನ ಮತ್ತು ರಾಗ ಮತ್ತು ತಮೋಗುಣ. ರಾಗ ಅಂದರೆ ಜ್ಞಾನದಲ್ಲಿ ರಾಗ, ಗುರುಗಳಲ್ಲಿ ರಾಗ. ಜ್ಞಾನ ಅಂದರೆ ಪರಮಾತ್ಮ ಜ್ಞಾನ. ತಮಸ್ಸು ಅಸುರರ ನಾಶ, ಸಜ್ಜನಿಗೆ ಅಜ್ಞಾನ ನಾಶ. ಇದನ್ನು ಪರಮಾತ್ಮ ಮಾಡುವಾಗ ಸತ್ವಗುಣ ತಮೋಗುಣ ರಜೋಗುಣ ಇದರಿಂದ ಉಪಬಂಧಿತ ಅಂದರೆ ಅದನ್ನು ಇಟ್ಟುಕೊಂಡಿದ್ದಾನೆ. ಅದಕ್ಕೆ ಆಶ್ಚರ್ಯ ಆಗ್ತದೆ. ಅದರಿಂದ ಪರಮಾತ್ಮನಿಗೆ ವೃದ್ಧಿಯಾಗಬೇಕಾಗುತ್ತೆ. ನೀವು ಸ್ವಯಂಪೂರ್ಣ ಎಂಬುದನ್ನು ಆಚೆ ಬಿಟ್ಟು ಹೇಳ್ತಾರೆ. ಸ್ವೇಚ್ಛೆಯವ ಗುಣಾನ ವಿಷ್ಣು ನಾಮರೂಪಾತ್ಮ. ಇಚ್ಛೆಯ ಮೇಲೆ ಸತ್ವರಜಸ್ತಮಗಳನ್ನು ಸೃಷ್ಟಿ ಮಾಡ್ತಾನೆ. ಇಲ್ಲಿ ಸತ್ವರಜಸ್ತಮಗುಣ ಎಲ್ಲ ಸತ್ವಾತ್ಮ. ಗುಣಾನಾಮ ಆಶ್ರಯ. ಗುಣ ಬೆಳಬೇಕಾದ್ರೆ ಏನು? ಸತ್ವದ ಗುಣ ರಜೋಗುಣ ತಮೋಗುಣಗಳು ಆಶ್ಚರ್ಯ ಆಗ್ತದೆ. ಹೊರತು ಗುಣಗಳಿಂದ ಅವನು ಉಪಬಂಧಿತ ಬೆಳೆದಿದ್ದಾನೆ ಅಂತ ಅರ್ಥ ಮಾಡಬಾರದು ಅಂತ ಆ ಸಂಶಯ ಪರಿಹಾರ ಮಾಡಿದ್ದಾನೆ. ಹೀಗೆ ಈ ಒಂದು ಶಿಷ್ಟವಾದ ರೀತಿಯಲ್ಲಿ ಈ ಶ್ಲೋಕ ಭಗವಂತ 3 ರೂಪಗಳಿಂದ ಸಜ್ಜನರಿಗೆ ಸಂಸಾರದಿಂದ ಮೋಕ್ಷನಾಗಲಿಕ್ಕೆ ಪರಮಾತ್ಮನು ಯಾವ ರೀತಿ ಅಜ್ಞಾನ ನಿವಾರಣೆ ಮಾಡಿ ಜ್ಞಾನಿಗಳಲ್ಲಿ ಭಕ್ತಿ ಉಂಟು ಮಾಡಿ ಅವರಿಗೆ ಜ್ಞಾನವನ್ನು ಕೊಡುವುದು. ಇಲ್ಲಿ ಸೃಷ್ಟಿ ಸ್ಥಿತಿ ಸಂಹಾರ ಇದನ್ನು ಭಗವಂತ ಮಾಡ್ತಾನೆ ಎಂದು ವಿಶೇಷವಾದ ಪ್ರಮೇಯವನ್ನು ಹೇಳಿದ್ದಾರೆ. ಎರಡು ಗುಣಗಳನ್ನ ತಿಳಿಸ್ತಾ ಇದ್ದಾರೆ. ಅಲ್ಲಲ್ಲ, ಅದರಲ್ಲಿ 3 ಗುಣಗಳಿದೆಯಲ್ಲ, ಅದರಲ್ಲಿ 2 ಬಗೆ. ಒಂದು ಭಗವಂತನಿಗಿಂತ ಅಭಿನ್ನವಾದ್ದು, ಇನ್ನೊಂದು ಭಗವಂತನಿಂದ ಭಿನ್ನವಾದ್ದು. ಅದರಿಂದ ಇಲ್ಲಿ ಬೃಂಹಿತ ಅನ್ನೋದು ಭಿನ್ನವಾದ್ದು. ವರ್ಧಯನ್ನಂತ 3 ಕಡೆ ಏನು ಹೇಳ್ತಾರೆ ಅದು ಅಭಿನ್ನವಾದ್ದು. ಸತ್ವವನ್ನ ವರ್ಧಿಸಿಕೊಂಡು ರಜೋಗುಣ ಅದು ಅಭಿನ್ನವಾದ ಗುಣಗಳು. ಅಲ್ಲ, ಈ ಗುಣಬ್ರಹ್ಮಿತಾಗೆ ಆಶ್ರಯ ಇರು. ಭಿನ್ನವಾದದ್ದು ಕಡೆ ಸಾಲಿನ ತಂತ್ರ ಸಾರದ್ದು ಸತ್ವಂ ಎಂಬುದು ಭಗವಂತ ಭಗವಂತ ಸತ್ವಂ ವಿಮರ್ಶಿ
ಸತ್ವರೂಪವನ್ನು ಧರಿಸಿದ್ದಿ ಅಲ್ಲಿ ಸತ್ವ ಅಂತ ಭಗವಂತ. ಸತ್ವ ಉಪಬ್ರಹ್ಮಿತ ಅನ್ನೋದು ಬೇರೆ. ಅದು ಆಶ್ರಯ ಉಪಬ್ರಹ್ಮಿತ. ಅದು ಭಗವಂತನಿಗಿಂತ ಭಿನ್ನವಾದ. ಸತ್ವ ಏನು ಭಗವಂತನಿಗಿಂತ ಅಭಿನ್ನವಾದ. ಭಗವಂತನಿಗಿಂತ ಭಿನ್ನವಾಗಿರ್ತಕ್ಕಂಥ ಸತ್ವರೂಪ. ನೀನು ಅಲ್ಲಿ ಲೋಕಕ್ಕೆ ಹಿತಕ್ಕೋಸ್ಕರ ದುಷ್ಟ ಸಂಹಾರ ಮಾಡ್ತೀವಿ. ದುಷ್ಟ ಲೋಕ ಹಿತ ನೀಡುವುದು ದುಷ್ಟ ಸಂಹಾರ ಯಾಕೆಂದರೆ ದುಷ್ಟರಿದ್ದಷ್ಟು ಸಜ್ಜನಿಗೆ ಕಷ್ಟ. ಲೋಕಕ್ಕೆ ಅಂದರೆ ಸಜ್ಜನರಿಗೆ ಸುಖವನ್ನು ಮಾಡೋದಕ್ಕೋಸ್ಕರ ದುಷ್ಟರ ವಿಗ್ರಹ ಮಾಡ್ತಾರೆ. ಸತಾಂ ಸುಖ ವಿವೃದ್ಧರ್ಥಂ ಅಸತಾಂ ಪೀಡನ ಮರಿ ತತ್ರಾಪಿ ತಾರತಮ್ಯ. ದುಷ್ಟ ವಿಗ್ರಹ ಆದಷ್ಟು ಸಜ್ಜನರಿಗೆ ಶಾಸ್ತ್ರ ಬ್ರಹ್ಮದೇವಿಗೆ ಹೆಚ್ಚಿನ ಆನಂದ. ಎಷ್ಟೆಷ್ಟು ತಮಸ್ಸು ಹೋಯಿತು ಅಷ್ಟು ಪ್ರಯತ್ನ ಹೆಚ್ಚಾಗ್ತದೆ. ಅದರಂತೆ ದುಷ್ಟನಿಗೆ ಆದಷ್ಟು ಸಜ್ಜನಿಗೆ ಆನಂದ ಅಭಿವೃದ್ಧಿ ಆಗ್ತದೆ. ಕಲಿಗೆ ಎಲ್ಲರಿಗಿಂತ ಹೆಚ್ಚು ದುಃಖ, ಬ್ರಹ್ಮದೇವರಿಗೆ ಎಲ್ಲರಿಗಿಂತ ಹೆಚ್ಚು ಆನಂದ. ತಸ್ಮಾತ್ ಸತಾಮ ರಕ್ಷಣಾಯ ಸರ್ವ ಕರ್ಮ ಹರೇಸ್ತು. ಭಗವಂತನ ಮಾಡುವ ಎಲ್ಲ ಕಾರ್ಯ ಸಜ್ಜನ ಹಿತಕ್ಕೋಸ್ಕರ. ದುಷ್ಟ ನಿಗ್ರಹ ಮಾಡುವಷ್ಟು ಕೆಟ್ಟದೆಲ್ಲ ಹೋದರೆ ಸಜ್ಜನಿಗೆ ಹಿತ ಆಗ್ತದೆ. ಬ್ರಹ್ಮದೇವರಿಗೆ ದೇವತೆಗಳಿಗೆಲ್ಲ ಆನಂದ ಅಭಿವೃದ್ಧಿ ಆಗ್ತದೆ. ಅದರಿಂದ ಪರಮಾತ್ಮನ ದುಷ್ಟ ನಿಗ್ರಹ ಕಾರ್ಯ ಕೂಡ ಯಾರ ಮೇಲೆ ದ್ವೇಷ ಅಲ್ಲ, ಸಜ್ಜನಿಗೆ ಹಿತ ಆಗಬೇಕು. ಸಮಸ್ಯೆ ಲೋಕಸ್ಯ ವಿಭೋ ನಿರಕ್ಷಿಸು ಗೃಹೇ ಹೋತರು ರಾಜ್ಯನ್ಯ ಸಂಜ್ಞಾ ಅಸುರಕೋಶಿ ನಿಧಿ ನಿರ್ಮಿಷ್ಯಮಾನ ಚಮು ನಿಗಣಿಸಿ. ರಾಜರ ಹೆಸರಲ್ಲಿರುವ ಅಸುರರು, ರಾಜರಾಗಿ ಹುಟ್ಟಿದ್ದಾರೆ ಎಲ್ಲ ಅಸುರರು. ಅಂತ ಅಸುರ ಕೋಟಿಗಳಿಂದ ದೊಡ್ಡ ಸೈನ್ಯ ನಿರ್ಮಿಷ್ಯ ಅಸುರರ ಸೈನ್ಯವನ್ನು ನೋಡಿಕೊಡ್ತಾ ಇದ್ದಾರೆ. ಅವರಿಂದ ಅವರ ನೇತೃತ್ವದಲ್ಲಿ ಉಂಟು ಅಂತ ದೊಡ್ಡ ಸೈನ್ಯವನ್ನು ಸಂಹಾರ ಮಾಡಿ ಲೋಕ ರಕ್ಷಣೆ ಮಾಡಿ. ಅಂತ ಅಸುರ ಸಂಹಾರದಿಂದ ಲೋಕಕ್ಕೆ ಸಜ್ಜನರಿಗೆ ದೇವತೆಗೆ ಹಿತವಾಗಿದೆ, ಆನಂದವಾಗಿದೆ. ಅಂಥ ಕಾರ್ಯವನ್ನು ನೀವು ಮಾಡ್ತಾ ಇದ್ದೀರಿ ಅಂತೇಳಿ ಪ್ರಾರ್ಥನೆ ಮಾಡ್ತಾರೆ ವಸುದೇವ. ಮುಂದಿನ ವಿಷಯ ಇಷ್ಟವರೆಗೆ ಬ್ರಹ್ಮಶಬ್ದಕ್ಕೆ ಅರ್ಥ ನೀಡಿದ್ದಾರೆ ಪರಮಾತ್ಮ ಅಂತ. ಯಾಕೆ ಸಮುದ್ರಶಾಲಿ ಜಗತ್ಪ್ರಸೂತ ಜಗತ ಪ್ರಸೂತಿ, ಜಗತ್ತಿಗೆ ಕಾರಣವಾದ ಪ್ರಕೃತಿಗೂ ಅಧಿಪತಿ ಎಂಬುದಾಗಿ ವಾಮನ ಸೂಕ್ತ ಉಪನಿಷತ್ತು, ಅಮ್ಮಸ್ಯ ಪಾಯ ಉಪನಿಷತ್ತು, ವಾಮನ ಸೂಕ್ತ ಅಕ್ಷರ ಶಬ್ದ. ಅಕ್ಷರ ಶಬ್ದವನ್ನು ಪರಮಾತ್ಮನು ಹೇಳಿದ್ದಾರೆ. ಅದೇ ಅಕ್ಷರ ಶಬ್ದವು ಬ್ರಹ್ಮನಲ್ಲಿ ಹೇಳಿದ್ದಾರೆ. ಉಪನಿಷತ್ತಿನಲ್ಲಿ ಜಲಶಾಹಿ ಎಂದು ಹೇಳಿದ್ದಾರೆ. ಅವರನ್ನೇ ಅದೇವ ಬ್ರಹ್ಮ ಅಂತ ಹೇಳಿದ್ದಾರೆ. ವಾಮನ ಸೂಕ್ತ, ನಾರಾಯಣ ಉಪನಿಷತ್ತು ಇದನ್ನೆಲ್ಲ ಪ್ರತಿಪಾದ್ಯನಾದ ಸಮುದ್ರಶಾಹಿಯಾದ ಯಥಪ್ರಸೂತ ಜಗತ ಪ್ರಸೂತಿ ಎಷ್ಟು ದೇವಿಗೂ ಕೂಡ ಕಾರಣವಾಗಿರತಕ್ಕಂಥ ಪರಮಾತ್ಮರು ಅಥಾತ್ ಬ್ರಹ್ಮ. ಆ ಬ್ರಹ್ಮನಿಗೆ ರಕ್ಷಣೆ ಏನು? ಜನ್ಮಾದ್ಯತ ತದ್ಬ್ರಹ್ಮ ತದ್ವಿಜಿಜ್ಞಾಸ. ಬ್ರಹ್ಮನ ವಿಚಾರ ಮಾಡು. ಬ್ರಹ್ಮ ಅಂದರೆ ಯಾರು? ಜೀವೇ ಬ್ರಹ್ಮ ಶಬ್ದಕ್ಕೆ ಜೀವ ಅದು ಅರ್ಥ ಉಂಟು. ಬೃಹದಾದಿ ಜೀವ ಶಬ್ದರಾಶಿ ಉಂಟು. ಜೀವನಿಗೂ ಬ್ರಹ್ಮ ಶಬ್ದ ಉಂಟು. ಅದರಿಂದ ಬ್ರಹ್ಮ ಅಂದರೆ ಜೀವನೇ ಆಗಿರ್ಬೋದು. ಜೀವನದೇ ವಿಚಾರ, ಆತ್ಮ ವಿಚಾರ ಮಾಡಬೇಕು. ಪರಮಾತ್ಮ ವಿಚಾರ ಅಲ್ಲ ಅಂತ ಭಾವಿಸಬಾರದು. ಬ್ರಹ್ಮ ಶಬ್ದಕ್ಕೆ ಪರಮಾತ್ಮ ಅಂತ ಅರ್ಥ. ಹೇಗೆ ಅಥಾತ್ ಬ್ರಹ್ಮ ಪರಮಾತ್ಮ. ಅದರಿಂದ ತದ್ಬ್ರಹ್ಮ ಅಂದರೆ ಹಿಂದೆ ಹೇಳಿದಂತೆ ವಿಷ್ಣು ಅಂತ ನಾವು ಅರ್ಥ ಮಾಡಬೇಕು, ಜೀವ ಅಂತ ಅರ್ಥ ಮಾಡಬಾರ್ದು. ಅದೇ ಬ್ರಹ್ಮ ಅಂದರೆ ಮುಖ್ಯ ಬ್ರಹ್ಮ ಇಟ್ಟುಕೊಂಡು ಆಚಾರ್ಯರು ಅಂದರೆ ಆಚಾರ್ಯರು.
ಬ್ರಹ್ಮ ಅಂದರೆ ಪರಬ್ರಹ್ಮ. ಪರಬ್ರಹ್ಮ ಯಾರು? ವಿಷ್ಣು. ಯಾಕೆ? ಅದೇವ ಬ್ರಹ್ಮ ಪರಂ. ಬ್ರಹ್ಮ ಅಂದರೆ ಅವನು ಯಾರು ಜಲಶಾಹಿ ಅಂತ ನಾರಾಯಣ, ಅವನೇ ಬ್ರಹ್ಮ. ಸ ವಿಷ್ಣುರಾಗಿ ತದ್ಬ್ರಹ್ಮ. ವಿಷ್ಣು ಅವನೇ ಬ್ರಹ್ಮ. ಅವನು ಜಗತ್ತಿಗೆ ಪ್ರಕೃತಿಗೆ ಕಾರಣ ಅಂತ ಹೇಳಿದ್ದಾರೆ. ಪ್ರಕೃತಿ ಕಾರಣ ಅವಯೋನಿನ ಸಮುದ್ರದಲ್ಲಿ ಹನುಮಂತನು ಪ್ರಕೃತಿ ಕಾರಣ ಸಮುದ್ರಶಾಹಿಯಾದ ವಾಮನ ಸೂಕ್ತಾದಿಗಳಲ್ಲಿ ಪ್ರತಿಪಾದ್ಯನಾದ ಬ್ರಹ್ಮ ಅಂದರೆ ವಿಷ್ಣು. ಅಲ್ಲಿ ವಿಷ್ಣುವನ್ನು ಬಿಟ್ಟು ಜೀವ ಅಂತ ಅರ್ಥ ಮಾಡಬಾರದು. ಆ ಬ್ರಹ್ಮ ಲಕ್ಷಣ ಯಾವುದು? ಜಗತ್ತನ್ಮಾನಿ ಕಾರಣ. ಆದಿನ ಯಾವುದು? ಸೃಷ್ಟಿ, ಸ್ಥಿತಿ, ಸಂಹಾರ. ಮೂರೇ ಅಲ್ಲ. ಸೃಷ್ಟಿ, ಸ್ಥಿತಿ, ಸಂಹಾರ, ನಿಯಮನ ಉಳಿಯುವಂತ ಮಾಡ್ತಾರೆ. ಬೇರೆ ಬೇರೆ ಕಾರ್ಯದಲ್ಲಿ ತೊಡಗಿಸ್ತಾರೆ. ನಿಯಮನ ಅವರಿಗೆ ಜ್ಞಾನ ಕೊಡುವುದು, ಅಜ್ಞಾನ ಕೊಡುವುದು, ಬಂಧ ಕೊಡುವುದು, ಮೋಕ್ಷ. 8 ಕಾರ್ಯ ಪರಮಾತ್ಮ ಮಾಡತಕ್ಕಂಥ ಕಾರ್ಯ ಜೀವನ ಸೃಷ್ಟಿಯಿಂದ ಅವರಿಗೆ ಶರೀರ ಕೊಡುವುದು. ಆಮೇಲೆ ಸ್ಥಿತಿ, ಅವರು ಜಗತ್ತಿನಲ್ಲಿ ಇರಬೇಕಲ್ಲ, ನಾಶ ಮಾಡಿ ಸೃಷ್ಟಿಯಾದ ಮೇಲೆ ಬದುಕಿ ಜೀವಂತರಾಗಿ ಇರಬೇಕು. ಅದಕ್ಕೆ ಬೇಕಾದ ಅನುಕೂಲತೆ ಶರೀರ ಇಂದ್ರಿಯ ಎಲ್ಲ ಕೊಟ್ಟು ಬದುಕಲಿಕ್ಕೆ ಇರಬೇಕು. ಎಲ್ಲ ಅನುಕೂಲತೆ ಮಾಡಿಕೊಟ್ಟು ಜೀವನ ಆಹಾರಾದಿಗಳನ್ನು ಸ್ವೀಕಾರ ಮಾಡಿಕೊಂಡು ಬದುಕುವಂತೆ ಸ್ಥಿತಿಗೂ ಬರಲ್ಲ. ಆಮೇಲೆ ಸಂಹಾರ, ಕೊನೆಗೆ ಪ್ರಳಯ ಕಾಲದಲ್ಲಿ ಸಂಹಾರ ಮಾಡ್ತಾರೆ. ಪ್ರತಿಯೊಬ್ಬರಿಗೂ ಪ್ರತಿ ಅವರ ಒಂದೊಂದು ಜನ್ಮದಲ್ಲಿ ಸಂಹಾರ, ಸಂಹಾರ. ಆಮೇಲೆ ಶರೀರ ಬದುಕಿಗೆ ಸಾಕು ಅನೇಕ ವ್ಯವಹಾರ ಮಾಡ್ತಾರೆ. ಅದಕ್ಕೆ ಬೇಕಾದ ನಿಯಮ. ಆಮೇಲೆ ಅವರಿಗೆ ಜ್ಞಾನ ಕೊಡುವುದು, ಅಜ್ಞಾನ ಅನಾದಿಗಾಗಿ ಅಜ್ಞಾನ, ಬಂಧ, ದುಃಖಾದಿಗಳು, ಮೋಕ್ಷ, ಆನಂದ ಎಲ್ಲ ವ್ಯವಹಾರವನ್ನು ಪರಮಾತ್ಮ ಸೃಷ್ಟಿಯಾಗಿ ಅಷ್ಟಗತತೆ 8 ಕಾರ್ಯವನ್ನು ಪರಮಾತ್ಮ ಅದನ್ನು ಭಗವಂತ ಮಾಡ್ತಾರೆ. ಒಂದೊಂದು ಲಕ್ಷಣ ಸೃಷ್ಟಿಕರ್ತೃತ್ವ ಲಕ್ಷಣ ಅಂದರೆ ಪರಮಾತ್ಮನೇ ಇರಬೇಕು, ಬೇರೆ ಕಡೆ ಇರಬಾರ್ದು. ಒಂದು ಲಕ್ಷಣ ಆಗಬೇಕಾಗಿದೆ, ಅಲ್ಲಿ ಮಾತ್ರ ಇರಬೇಕು, ಬೇರೆ ಕಡೆ ಇರಬಾರ್ದು. ಕೊಂಬು ಉಳ್ಳದು ಗೋವು, ಶೃಂಗವತ್ತು ಗೋಲಕ್ಷಣ. ಯಾವುದು ಕೊಂಬು ಉಂಟು ಅದು ಗೋವಿನ ಲಕ್ಷಣ, ಸರಿಯಲ್ಲ. ಕೊಂಬು ಗೋವಿನ ಮಾತ್ರ ಅಲ್ಲ, ಜಿಂಕೆಗೂ ಬೇರೆ ಪ್ರಾಣಿಗಳಿಗೂ ಎಮ್ಮೆಗೂ ಅದು ಗೋವಿನ ಲಕ್ಷಣ ಅಲ್ಲ. ಗೋವಿನಲ್ಲಿ ಮಾತ್ರ ಇರಬೇಕು, ಬೇರೆ ಕಡೆ ಇರಬಾರ್ದು. ಆ ಲಕ್ಷಣದಿಂದ ವಸ್ತುವನ್ನು ಗುರುತಿಸಬಹುದು. ಇದು ಕುದುರೆ, ಇದು ಕತ್ತೆ, ಇದು ನಾಯಿ, ಇದೆಲ್ಲ ಲಕ್ಷಣದಿಂದ ತಿಳ್ಕೊಳ್ತೀವಿ. ಅದಕ್ಕೋಸ್ಕರ ಶಾಸ್ತ್ರಾದಿ ಮತ್ತು ಹೋಗುವುದೇ ಬರೀ ಹೋಗಲ್ಲ, ಶಾಸ್ತ್ರ ಇದೆ. ಶಾಸ್ತ್ರ ಮುಂತಾಗಿದೆ. ಆ ಶಾಸ್ತ್ರ ಹಾಲಿಂದ ಕೊಂಬು ಬೇಕು, ಶಾಸ್ತ್ರ ಕೋಳಿಗೂ ಶಾಸ್ತ್ರಾದಿ ಕೊಂಬು ಮತ್ತು ಶಾಸ್ತ್ರ ಎರಡೂ ಇದೆ. ಅದು ಗೋವಿನ ಮಾತ್ರ. ಈಗ ಲಕ್ಷಣ ಅಂದರೆ ಬೇರೆ ಕಡೆ ಇರಬಾರ್ದು, ಅಲ್ಲಿ ಎಲ್ಲ ಕಡೆ ಇರಬೇಕು. ಕೆಲವು ಕಡೆ ಮಾತ್ರ ಇದ್ದದ್ದು ಲಕ್ಷಣ ಅಂದರೆ ಎಲ್ಲ ಗೋವುಗಳಲ್ಲಿ ಇರಬೇಕು. ಗೋವುಗಳು ಬಿಟ್ಟು ಬೇರೆ ಕಡೆ ಇರಬಾರ್ದು, ಅದನ್ನು ಲಕ್ಷಣ ಅಂತ ಕರೀತಾರೆ. ಅದು ಜಗಜ್ಜನ್ಮಾದಿ ಕಾರಣ. ಸೃಷ್ಟಿಕಾರಣ ಯಾರು? ಒಬ್ಬರೇ. ಮತ್ತಾರು ಪೂರ್ಣ ಸೃಷ್ಟಿಕಾರರು, ಅವಾಂತರ ಸೃಷ್ಟಿಕಾರರು. ಸಕಲ ಪದಾರ್ಥಗಳ ಸೃಷ್ಟಿಗೆ ಕಾರಣ ಪರಮಾತ್ಮ ಒಬ್ಬರೇ, ಮತ್ತೊಬ್ಬರಲ್ಲಿ ಇಲ್ಲ. ಅದಕ್ಕೆ ಇದು ಲಕ್ಷಣ. ಇಂಥ 8 ಲಕ್ಷಣ: ಸೃಷ್ಟಿಕಾರಣತ್ವ, ಸ್ಥಿತಿಕಾರಣತ್ವ, ಸಂಹಾರ ಕಾರಣತ್ವ, ನಿಯಮನ ಕಾರಣತ್ವ, ಜ್ಞಾನ 8. ಅದಕ್ಕೋಸ್ಕರ ಸೃಷ್ಟಿ ಸ್ಥಿತಿಷ್ಟ ಸಂಹಾರ ನಿಯತಿ ಜ್ಞಾನ ಬಿಡಿಯಾಗಿ 8 ಲಕ್ಷಣ ಪರಮಾತ್ಮ. ಒಂದೊಂದು ಲಕ್ಷಣ ಅವರಲ್ಲಿ ಮಾತ್ರ ಇದೆ, ಎಲ್ಲಿ ಕೂಡ ಇದೆ. ಅದಕ್ಕೆ ಜನ್ಮಾದಿಗಳ
ಸೃಷ್ಟಿಕರ್ತ ಹಿರಣ್ಯಗರ್ಭ ಸಮವರ್ತದಾಗಲಿ ಆರಂಭದಲ್ಲಿ ಹಿರಣ್ಯಗರ್ಭನೇ ಇದ್ದ, ಅದನ್ನು ಅವನೇ ಏಕೋ ರುದ್ರ ಒಬ್ಬನೇ ಇದ್ದದ್ದು, ಮತ್ತೊಬ್ಬರು ಯಾರೇ ಇಲ್ಲ. ಇದರಿಂದ ಪ್ರಾರಂಭದಲ್ಲಿ ರುದ್ರ ಒಬ್ಬನೇ ಇದ್ದವರು, ತ್ರಿವಿಕ್ರಮಾದಿಗಳು ರುದ್ರ ಅಂತಾರೆ. ಪ್ರಾರಂಭದಲ್ಲಿ ಬ್ರಹ್ಮ ಒಬ್ಬನೇ ಇದ್ದವರು, ಅವನೇ ತ್ರಿವಿಕ್ರಮಾದಿಗಳವರ. ಹೀಗಾಗಿ ತ್ರಿವಿಕ್ರಮಾದಿಗಳ ವಿಷ್ಣು ಹೀಗೆ ತೀರ್ಮಾನ ಮಾಡೋದು ಏಕೆಂದರೆ ಎಲ್ಲ ಶ್ರುತಿಗಳು ಹಿರಣ್ಯಗರ್ಭ ಅಂದರೆ ವಿಷ್ಣು ಅಂತಲೇ ಅರ್ಥ, ರುದ್ರ ಅಂದರೆ ವಿಷ್ಣು ಅಂತಲೇ ಅರ್ಥ. ಯಾಕೆ ಯಮನಾಮಾನಿ ನಾಮಾನಿ ಸರ್ವಾಣಿ ಯಮಾವಿಷ, ಎಲ್ಲ ಶಬ್ದಗಳು ಪರಮಾತ್ಮನೇ. ತಮ್ಮಿ ವಿಷ್ಣು ಪರಮುದಾಹರಣೆ, ಎಲ್ಲ ಶಬ್ದಗಳ ವಾಕ್ಯ ವಿಷ್ಣು. ಅಲ್ಲಿ ಯಾಕೆ ರುದ್ರ ಯಾಕೆ ಆಗಬಾರ್ದು? ತಮ್ಮಿ ವಿಷ್ಣು ಪರಮುದಾಹರಣೆ, ವಿಷ್ಣುವೇ ಸರ್ವಶಬ್ದ ವಾಕ್ಯ. ಯೋದೇವಾನ ನಾಮ ಏಕೈಕ, ಎಲ್ಲ ದೇವತೆಗಳ ಹೆಸರು ಅವನೊಬ್ಬನಿಗೆ ಇದೆ. ಕೆಲವು ಕಡೆ ವಿಷ್ಣು ಅಂತ ಹೇಳ್ತಾರೆ, ಕೆಲವು ಕಡೆ ಶಿವ ಅಂತ ಹೇಳ್ತಾರೆ, ಕೆಲವು ಕಡೆ ಇಂದ್ರ ಅಂತ ಹೇಳ್ತಾರೆ. ಯಾರು ಹೇಳ್ತಾರೆ? ಅದು ಎಲ್ಲ ಶಬ್ದಗಳು ಒಬ್ಬನೇ ಹೇಳಿ. ವಿಷ್ಣು ಶಬ್ದ ಹೇಳಿ, ಇಂದ್ರ ಶಬ್ದ ಎಲ್ಲ ಒಬ್ಬನೇ ಹೇಳಿ. ಆ ಒಬ್ಬ ಯಾರು? ವಿಷ್ಣು ಯಾಕೆ ಆಗಬೇಕು? ಶೈವರಲ್ಲಿ ಶಿವನೇ ಅಂತ ಹೇಳ್ತಾರೆ. ಎಲ್ಲ ಶಬ್ದಗಳು ಶಿವನೇ ವಿಷ್ಣು ಯಾಕೆ ಆಗಬೇಕು ಅಂತ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಈ ವಾಕ್ಯ ಸ್ಪಷ್ಟ ಇದೆ. ನಾಮಾನಿ ಸರ್ವಾಣಿ ಯಮಾನಿ ಶಕ್ತಿ ತಮ್ಮೈ ವಿಷ್ಣು ಅಂತ ಆಗಿಬಿಟ್ಟಿದೆ. ಒಂದು ಕಡೆಗಳಲ್ಲಿ ಪುಣ್ಯ ಸರ್ವೋತ್ತಮ ಅಂತ ಹೇಳಿ, ಒಂದು ಕಡೆ ಅಗ್ನಿ ಅಂತ ಹೇಳಿ, ವಾಯು ಅಂತ ಹೇಳಿ, ಎಲ್ಲವೂ ಕೂಡ ವಿಷ್ಣುವನ್ನೇ ಹೇಳಿದಂತೆ ಪ್ರತ್ಯೇಕ ಪ್ರಮಾಣ. ಯೋದೇವಾನ ನಾಮಾನಿ ಸರ್ವಾಣಿ ಯಮಾನಿ ಶಕ್ತಿ ತಮ್ಮೈ ವಿಷ್ಣು, ವಿಷ್ಣುವೇ ಸರ್ವಶುದ್ಧವಾಕ್ಯ. ಇನ್ನೊಂದು ಶಿಶು ಯೋದೇವಾನ ನಾಮದ ಏಕೈಕ, ಅವನು ಯಾರು ಅಲ್ಲಿ ಹೇಳ್ತಾರೆ, ಅಗಸ್ತ್ಯ ನಾಭು ಅಧ್ಯೇಕ ವರ್ತದೆ. ಯಾರು ಎಲ್ಲ ದೇವತೆಗಳ ಹೆಸರುಗಳನ್ನು ಅವನ ನಾಭಿಯಲ್ಲಿ ಒಂದು ಕಮಲ ಉಂಟು. ನಾಭಿಯಲ್ಲಿ ಕಮಲ ಯಾರು? ಶಿವನಾಭಿಯ ಕಮಲವ, ಬ್ರಹ್ಮ ನಾಭಿಯಲ್ಲಿ ಕಮಲಕ್ಕೆ ಹುಟ್ಟಿದ ಬ್ರಹ್ಮನಿಲ್ಲ, ಶಿವನಿಲ್ಲ. ಯೋದೇವಾನ ಅಗಸ್ತ್ಯ ನಾಭು ಅಧ್ಯೇಕ ಮತ್ತು ಯಸ್ಮಿನ್ ವಿಶ್ವಾನಿ ಭುವನ, ಈ ಜಗತ್ತೇ ಇರತಕ್ಕಂಥ ಒಂದು ಪದ್ಮ ಅವಳ ನಾಭಿಯಲ್ಲಿ ಬಂದಿದೆ. ಲೋಕಾರ್ಥ ಆಧಾರವಾದ ಪದ್ಮ ವಿಷ್ಣುವಿನ ನಾಭಿಯಿಂದ ಇದೆ ಎಲ್ಲ ಕಡೆ ಹೇಳಿದ್ದಾರೆ. ಅದರಿಂದ ಆ ಎರಡು ವಾಕ್ಯ ಒಮ್ಮೆ ವಿಷ್ಣು ಪರಮವಿಧಾನ ಯೋಗೇವನ ನಾಮದಾಯಿರುವ ಅಗಸ್ತ್ಯ ಲಾಭ ಅಧ್ಯಯನ, ಎರಡು ವಾಕ್ಯಗಳಿಂದ ಸರ್ವ ಶಬ್ದವನ್ನು ಹೇಳುವುದು ವಿಷ್ಣುವನ್ನೇ ಹೊರತು ಇತರಿಗೆ ಅಲ್ಲ ಸ್ಪಷ್ಟವಾದ ವಾಕ್ಯ. ಆದ್ದರಿಂದ ಯಂ ನಾಮಾನಿ ವಿಸರ್ಗಂತ ನಾಮಾನಿ ಸರ್ವಾಣಿ ಯಮಾವಿಷ ಯೋದೇವಾನ ನಾಮದ ಎರಡು ವಾಕ್ಯಗಳು. ಎರಡು ವಾಕ್ಯಗಳಲ್ಲಿ ಕೂಡ ಸ್ಪಷ್ಟವಾಗಿ ನಿವೃತ್ತಿಗೆ ಆಧಾರವಾದ ಒಂದು ವಸ್ತು ಯಾರ ನಾಭಿಯಲ್ಲಿ ಉಂಟೋ ಅವನೇ ಸಕಲ ಶಬ್ದಗಳಿಗೆ ಪ್ರತಿಪಾದಿತ. ಇನ್ನು ಒಂದು ಕಡೆ ವಿಷ್ಣು ಬಾಯ್ಬಿಟ್ಟಿದೆ, ವಿಷ್ಣು ಬಾಯ್ಬಿಟ್ಟಿರಲಿಲ್ಲ, ಅವನ ನಾಭಿಯಿಂದ ಲೋಕಾಧಾರವಾಗಿ ಹುಟ್ಟಿದೆ. ಅದು ವಿಷ್ಣು ಸ್ಪಷ್ಟವಾಗಿ ಹೇಳಿದ್ದಾರೆ. ಅದು ಮುಖ್ಯತ್ವ ನಾಮ ಸದನ್ಯತೆ. ಅಲ್ಲಿ ನಾಮಾನಿ ವಿಶ್ವಾಮಿ ನಸಂತಿ ಲೋಕ, ವಿಷ್ಣುವು ಎಲ್ಲ ಸಭೆಯ ವಾಕ್ಯನಾಗುವುದು, ಶಿವನ ಯಾಕಾಗ ಮಾಡುವುದು, ಇಬ್ಬರು ಯಾಕಾಗ ಮಾಡುವುದು. ನಾಮಾನಿ ವಿಶ್ವ ಅಭಿ ನಸಂತಿ ಲೋಕ, ಪರಮಾತ್ಮ ಬಿಟ್ಟು ಬಿಡುವವರಿಗಿಲ್ಲ. ಇದು ಅವರಿಗೆ ಒಬ್ಬರಿಗೆ ಯೋದೇವನ ನಾಮದ ಏಕೈಕ. ಎಲ್ಲ ದೇವತೆಗಳ ಹೆಸರುಗಳು ವಿಷ್ಣು ಒಬ್ಬರೇ, ಮತ್ತು ಮಾಡಿಲ್ಲ ಅನೇಕರಿದ್ದಾರೆ ಅಂತ ಹೇಳ್ತಾರೆ. ಎಲ್ಲ ಸ್ಪಷ್ಟವಾಗಿದ್ದರಿಂದ ನಾವು ವೇದವಾಕ್ಯಗಳೆಲ್ಲ ಅಸಂಬಂಧ ಹೇಳಲಿಕ್ಕೆ ಸಾಧ್ಯ. ಒಂದು ಕಡೆ ಹಿರಣ್ಯಗರ್ಭನೇ ಸೃಷ್ಟಿಕರ್ತ, ಒಂದು ಕಡೆ ಶಿವನೇ, ಒಂದು ವಿಷ್ಣು ಹೇಳ್ತಾರೆ. ಇದು ಅಸಂಬಂಧ ಅನೇಕರಾಗಲಿಕ್ಕೆ ಸಾಧ್ಯ ಅಂತ. ಅದಕ್ಕೋಸ್ಕರ ಅದನ್ನು ಏಕವಾಕ್ಯ ಮಾಡಿ ಹಿರಣ್ಯಗರ್ಭ ಅಂದರು, ಶಿವ ಅಂದರು, ವಿಷ್ಣು ಒಬ್ಬನೇ ಆಗಬೇಕಾಗಿದ್ದರೆ ದೇವತೆಗಳು ಅನೇಕ ಕಡೆ ಹಿರಣ್ಯಗರ್ಭಾದಿಗಳು ವಿಷ್ಣುವಿನ ಸ್ತೋತ್ರ ಮಾಡಿದ್ದಾರೆ. ಎಲ್ಲ ದೇವತೆಗಳನ್ನು ಅವರು ನಿಯಂತ್ರಣ ಮಾಡ್ತಾರೆ. ಈ ವಾಕ್ಯವು ದೇವತೆಗಳಿಗೆಲ್ಲ ವಿಷ್ಣು ನಿಯಾಮಕ, ಎಲ್ಲ ಸಪ್ತಾರ್ಧಗಳ ವಿಷ್ಣು ವಿಷ್ಣು ದಿಶಾರ್ಧಗಳು ಎಲ್ಲ ದೇವತೆಗಳು ಪರಮಾತ್ಮನ ಆಜ್ಞೆಯಂತೆ ಇದ್ದಾರೆ. ಹಾಗೂ ವಾಕ್ಯ ಅಲ್ಲ ಶಿವ ವಿಷ್ಣು ಒಂದು ಹೇಳಿಕೆ ಬಂದಿಲ್ಲ. ದೇವತೆಗಳು ಬೇರೆ ಇದ್ದಾರೆ, ಪರಮಾತ್ಮನ ಆಜ್ಞೆಯಂತೆ ಎಲ್ಲ ದೇವತೆಗಳು ಕೆಲಸ ಮಾಡ್ತಾರೆ. ಇಂಥ ವಾಕ್ಯ
ಧಾವತಿ ಮಧ್ಯಮ ಎಲ್ಲರೂ ಒಬ್ಬರು ಪರಮಾತ್ಮ ಹೇಳಿದಂತೆ ಇಂದ್ರ ಅಗ್ನಿ ಎಲ್ಲರೂ ಕೂಡ ಅಗ್ನಿಯಂತೆ ಕೆಲಸ ಮಾಡ್ತಾರೆ, ಹಾಗಾಗ್ತದೆ. ಎಲ್ಲರೂ ಕೂಡಿಸಬೇಕಾಗಿದೆ. ಒಬ್ಬರು ಎಲ್ಲ ಶಬ್ದಗಳಿಂದ ಪ್ರತಿಪಾದನೆ ಉಂಟಿದ್ದಾರೆ. ಬೇರೆ ಬೇರೆ ದೇವತೆಗಳು ಇದ್ದಾರೆ. ಬೇರೆ ಬೇರೆ ದೇವತೆ ಇದ್ದರಿಂದ ಎಲ್ಲ ದೇವತೆಗಳನ್ನು ಅವರು ವಿಶ್ವಾಸ ಸೂರ್ಯ ಪರಮಾತ್ಮ ಭಯದಿಂದ ಎಲ್ಲ ದೇವತೆಗಳು ಕಾರ್ಯ ಮಾಡ್ತಾರೆ. ದೇವತೆಗಳು ಅನೇಕರಿದ್ದಾರೆ ಅಂತ ವಿಷ್ಣುವನ್ನು ಹೇಳ್ತಾರೆ, ಶಿವನನ್ನು ಹೇಳ್ತಾರೆ, ವಾಯುವನ್ನು ಹೇಳ್ತಾರೆ. ಅದರಿಂದ ಸರ್ವ ಶಬ್ದಗಳಿಂದ ಪ್ರತಿಪಾದಿಸಲ್ಪಟ್ಟ ಒಬ್ಬ ಪರಮಾತ್ಮನಿದ್ದಾರೆ. ಅವರ ಪರಿವಾರವಾಗಿ ಅನೇಕ ದೇವತೆಗಳಿದ್ದಾರೆ. ಈ ಒಪ್ಪಿದರೆ ಮಾತ್ರ ವೇದ ವಾಕ್ಯಕ್ಕೆ ಪ್ರಾಮಾಣಿಕವಾಗಿ ತೋರಿಸುವುದು. ಎಲ್ಲರೂ ಒಂದೇನು ಇಟ್ಟುಕೊಂಡು ಬೇರೆ ದೇವತೆಗಳಿಲ್ಲ ಅಂತಾದರೆ ಸರ್ವದೇವರ ನಿಯಾಮಕಕ್ಕೆ ಇಟ್ಟುಕೊಳ್ಳುವುದಿಲ್ಲ. ಎಲ್ಲರೂ ನಿಯಾಮಕಗಳನ್ನು ಹೇಳಿಕೊಳ್ಳುವುದಿಲ್ಲ. ಶಿವನ ದೇವಕಾರಣ ಬ್ರಹ್ಮದೇವ ದೇವಕಾರಣ ವಾಕ್ಯವು ಅದನ್ನು ತೋರಿಸುತ್ತದೆ. ಬ್ರಹ್ಮ ವಿಷ್ಣು ಶಿವ ಮುಂದಾದ ಶಬ್ದಗಳಿಂದ ಪ್ರತಿಪಾದ್ಯನಾದ ಸರ್ವ ಶಬ್ದವಾಕ್ಯನಾದ ಪರಮಾತ್ಮನು ಒಬ್ಬನಿದ್ದಾನೆ. ಅವನ ಪರ್ಯಾಯಭೂತನಾಗಿ ಇದೇ ಶಬ್ದಗಳಿಂದ ಪ್ರತಿಪಾದ್ಯನಾದ ಅನೇಕ ದೇವತೆಗಳಿದ್ದಾರೆ. ಇದರಿಂದಾಗಿ ಇದನ್ನು ಒಪ್ಪಿದರೆ ಮಾತ್ರ ವೇದವಾಕ್ಯದಲ್ಲಿ ಕೂಡಿಸಲಿಕ್ಕೆ ಬರ್ತದೆ. ಎರಡು ಥರದ ವೇದವಾಕ್ಯ ಎಲ್ಲ ದೇವತೆಗಳನ್ನು ಸರ್ವೋತ್ತಮ ವೇದವಾಕ್ಯಗಳು, ದೇವತೆಗಳನ್ನು ಅವನ ಅಧೀನಾದ ವಾಕ್ಯಗಳು ಇದನ್ನು ಕೂಡಿಸಬೇಕಾಗಿದ್ದರೆ ಸರ್ವೋತ್ತಮನಾಗಿ ವಿಷ್ಣು ಶಿವ ಮುಂತಾದ ಪ್ರತಿಪಾದ್ಯನಾದ ಒಬ್ಬ ದೇವರಿದ್ದಾರೆ. ಅವನ ಅಧೀನರಾಗಿ ಅದೇ ಸ್ವಯಗಳಿಂದ ಪ್ರತಿಪಾದ್ಯನಾದ ಇನ್ನೊಂದು ಅಧೀನಾಗಿ ದೇವತೆಗಳಿದ್ದಾರೆ. ದೇವತೆಗಳನ್ನು ಸರ್ವೋತ್ತಮನಾಗಿ ಒಪ್ಪಿದರೆ ಮಾತ್ರ ವೇದವಾಕ್ಯ ಬರ್ತದೆ. ಆ ಒಪ್ಪದೇವರು ಯಾರು ಎಂಬುದಕ್ಕೆ ಸ್ಪಷ್ಟವಾಗಿ ವಿಷ್ಣು ಇದನ್ನೇ ಹೇಳಿ. ಆದ್ದರಿಂದ ಸರ್ವಶಬ್ದನಾಗಿ ಸರ್ವೋತ್ತಮನಾಗಿ ವಿಷ್ಣುವನ್ನು ಒಪ್ಪಬೇಕು. ಇಂದಿರಾಗಿ ಮುಂತಾದ ಶಬ್ದಗಳಿಂದ ಪ್ರತಿಪಾದ್ಯನಾದ ಇತರ ದೇವತೆಗಳನ್ನು ಒಪ್ಪಿದರೆ ಮಾತ್ರ ವೇದವನ್ನು ಕೂಡಿಸಿದರು. ಆ ಹೇಳ್ತಾರೆ. ಅಲ್ಲ, ವಿಷ್ಣುವಿಗೂ ಕೂಡ ಉತ್ಪತ್ತಿ ಘಟಕವಾಗ್ತದೆ. ವಿಷ್ಣು ಗುಣಪೂರ್ಣ ಅಂತ ಹೇಳ್ತೀವಿ. ಅವರೆಲ್ಲವನ್ನು ಹುಟ್ಟಿಸ್ತಾರೆ. ವಿಷ್ಣುವು ಉತ್ಪತ್ತಿ ಘಟಕವಾಗ್ತದೆ. ಜನಿತ ಸೋಮರಸ ವಿಷ್ಣುವಿನ ತಂದೆ ಸೋಮರಸವನ್ನು ಸೋಮರತೆಯನ್ನು ಸ್ತೋತ್ರವನ್ನು ವಿಷ್ಣುವಿಗೆ ತಂದೆ ಇದನ್ನು ಯಾಕೆ ವಿಷ್ಣುವಿಗೆ ಅಂದರೆ ಅದು ಪರಮಾತ್ಮನಲ್ಲಿ ಏನು ದೋಷ ಇದ್ದಾಗ ಕಾಣುವ ಶಬ್ದಕ್ಕೆ ಆ ಅರ್ಥ ಮಾಡಿ ಬೇರರ್ಥ ಮಾಡಬೇಕು. ಯಾಕೆಂದರೆ ಗುಣ ಸ್ವತಃ ಶಿವನಿದ್ದ ಇಲ್ಲಿ ಶ್ರುತಿಯಲ್ಲಿ ಗುಣ ಹೇಳಿದರೆ ವಿರುದ್ಧವಾಗಿರಬಹುದು. ಅನೋರಣೀಯ ಮಹತ್ವಮಹೀಯ ವಿರುದ್ಧವಾಗೇ ಇರಬಹುದು. ಶ್ರುತಿಯಲ್ಲಿ ಹೇಳಿದ ಗುಣಗಳು ಹೇಳಿದ್ದು ಎಲ್ಲ ಪರಮಾತ್ಮನಿಗೆ ದೋಷ ಮಾತ್ರ. ಶ್ರುತಿಯಲ್ಲಿ ದೋಷ ಉಂಟು ತೋರಿದರೂ ಅದು ಶ್ರುತಿಯಂತ ಕೇಳಿಯೇ ಬಂದಿದ್ದಾರೆ. ಬೇರರ್ಥ ಮಾಡೋದು ವೇದವಾಕ್ಯ ಹೇಳಿದೆ. ನಾವು ಹೇಳ್ತಾರೆ ಆಚಾರ್ಯ ಹೇಳಿದ್ದಾರೆ ವೇದವಾಕ್ಯ ಇಲ್ಲಿಯಾದರೂ ಗುಣಗಳನ್ನು ಹೇಳಿದರೆ ವೇದವಾಕ್ಯದಲ್ಲಿ ಹೇಳಿದ ಗುಣ ಅದು ವಿರುದ್ಧವಾಗಿರ್ಬೋದು. ಅದು ಮನೋರಣೀಯ ಮಹತ್ವಮಹೀಯ ಅದಕ್ಕಿಂತಲೂ ಮಹತ್ವಕ್ಕಿಂತಲೂ ಏನೇ ಹೇಳಿ ವೇದವಾಕ್ಯದಲ್ಲಿ ಹೇಳಿದ ಗುಣಗಳನ್ನು ವಿರುದ್ಧಗಳಾಗಿದ್ದರೂ ಅತ್ಯಂತ ಬುದ್ಧಶಕ್ತಿಯಿಂದ ಎಲ್ಲ ಪರಮಾತ್ಮ ಕೊಡುವಂತೆ ಮಾಡ್ತಾರೆ. ಅದರಿಂದ ಎಲ್ಲ ಗುಣಗಳನ್ನು ಸ್ವೀಕಾರ ಮಾಡಬೇಕು. ವೇದದಲ್ಲಿ ಹೇಳದಿದ್ದ ಗುಣಗಳು ವೇದ ಪೂರ್ಣ ವೇದದಲ್ಲಿ ಹೇಳದಿದ್ದ ಗುಣಗಳು ಪರಮಾತ್ಮ ದೋಷ ಮಾತ್ರ. ಯಾವುದನ್ನು ಶ್ರುತಿಯಲ್ಲಿ ಹೇಳ ಕಂಡರೂ ಬೇರೆ ಅರ್ಥ ಮಾಡಬೇಕು. ಶ್ರುತಿಯ ಅರ್ಥ ತಿಳಿಯದೆ ಮಾತು ಅರ್ಥ. ಆದ್ದರಿಂದ ಅದೇನರ್ಥ ಮಾಡಬೇಕೆಂದರೆ ವಿಷ್ಣು ಅಂದರೆ ಯಜಮಾನ. ಯಜಮಾನನಿಗೆ ವಿಷ್ಣು ಬ್ರಹ್ಮಶಕ್ತಿ ಇದು ಮಾತ್ರ ಅರ್ಥ. ವಿಷ್ಣುವಿಗೆ ಯಜಮಾನ, ಯಜಮಾನನಿಗೆ ಸೋಮರಸನೇ ಜನಕ. ಯಜ್ಞ ಅಂತ ಆಗಬೇಕಾಗಿದ್ದೆ ವಿಷ್ಣುವಿಗೆ ಯಜ್ಞ. ಯಜ್ಞದ ಜನಕ ಸೋಮರಸ. ಸೋಮರಸೆಯಿಂದ ಸೋಮರಸನೇ ಹೋಮ ಮಾಡಬೇಕು. ಅದು ಯಜ್ಞಕ್ಕೆ ಜನಕ ವಿಷ್ಣುವಿಗೆ ಆ ವಿಷ್ಣುವನ್ನ ಯಜ್ಞ ಅಂತ ಮಾಡಿ ಯಜ್ಞ ಉಂಟಾಗಬೇಕಾಗಿದೆ ಸೋಮರಸೆ ವಿಷ್ಣು ಅಷ್ಟೇ ಅರ್ಥ ಮಾಡಬೇಕು. ಪರಮಾತ್ಮದಲ್ಲಿ ನಿರ್ಮಾಣಿಗಳನ್ನು ಹೇಳಿದಂತೆ ತರುವ ವಾಕ್ಯಕ್ಕೆ ಅದೇ ಅರ್ಥಕ್ಕೆ ಮೇಲ್ನೋಟಕ್ಕೆ ತರುವ ಅರ್ಥವನ್ನು ಮಾಡಬಾರದು. ಹಾಗಾಗಿ ವೇದ ಕ್ರಿಯೆಯನ್ನು ಮಾಡಿತು. ಪರಮಾತ್ಮನಲ್ಲಿ
ಇವತ್ತು ಎಲ್ಲಾದರೂ ಹೇಳಿದಂತೆ ಬಂದರೂ ಬೇರೆ ಅರ್ಥ ಮಾಡಬೇಕು ಅಂತ ನಾನು ಹೇಳುವುದಿಲ್ಲ. ಬೇರೆ ವಾಕ್ಯವೇ ಬೇರೆ. ಅದು ಭಗವಂತರು ಗುಣಗಳು ಉತ್ಪತ್ತಿಯಿಂದ ಪರಮಾತ್ಮನಿಗೂ ಸೃಷ್ಟಿಮಾಡಿಕೊಂಡು ಮತ್ತು ವಿಜ್ಞಾನಿಯಂಥ ಭಾವನೆ ಮಾಡಬಾರದು. ನಿಜಮಾಧಿಕಾರ ಪರಮಾತ್ಮ ಗುಣ ವಿಲಕ್ಷಣ. ಪರಮಾತ್ಮ ಯಾರು ಇಷ್ಟೆಲ್ಲ ಇವರಿಂದ ಆಕಾಶದಲ್ಲಿ ಸಾವಿರಾರು ನಕ್ಷತ್ರಗಳು ಚಂದ್ರ ಯಾರು ಪ್ರಕೃಷ್ಟ ಪ್ರಕಾಶ ಚಂದ್ರ ಪ್ರಕಾಶಗಳು ಬರ್ತಾ ಇದ್ದಾರೆ. ಅದೇ ಥರ ಇಷ್ಟೆಲ್ಲ ದೇವರಿಂದ ದೇವರು ಯಾರು ಜಗತ್ತಿನ ಸತ್ಯಾರಿಗಳು ಯಾರು ಮಾಡ್ತಾರೋ ಅವರೇ ದೇವರು, ಅವರೇ ಬ್ರಹ್ಮ. ಬ್ರಹ್ಮವನ್ನು ಗುರುತಿಸಲಿಕ್ಕೆ ಧರ್ಮಾಧ್ಯಕ್ಷ ಲಕ್ಷಣದಲ್ಲಿ 2 ಸೂತ್ರದಲ್ಲಿ ಹೇಳಿದ್ದಾರೆ. ಅದು ವಿಷ್ಣುವಿನ ಮಾತ್ರ ಬ್ರಹ್ಮಕ್ಕಾಗಿ ಎಲ್ಲಿಯಾದರೂ ಬ್ರಹ್ಮದೇವತಾನ ಅಂತ ಹೇಳಿದರೆ ವಿಷ್ಣುವಿಗೆ ಅರ್ಥ ಮಾಡಬೇಕು. ವೇದಗಳಿಗೆ ಸ್ಪಷ್ಟವಾಗಿ ಹೇಳಿದೆ. ನಾಳೆ ನಾನು ಮಾಡಿ ಶನಿವಾರ ಪಾಠ ರೇಲ್ಸ್ ನಾರಾಯಣ ಶನಿವಾರ ಪಾಠ